ಹಾ, ಏನ್ ಬೇಕು? ಇಲ್ಲ, ನಿನ್ನೆ ಚೇಂಜ್ ಕೊಟ್ರಲ್ಲ, 10 ರೂಪಾಯಿ ಎಕ್ಸ್ಟ್ರಾ ಬಂದಿತ್ತು. ನಿನ್ನೆ ಬಂದಿದ್ದೆ, ಕ್ಲೋಸ್ ಆಗಿತ್ತು, ಅದಕ್ಕೆ ಇವಾಗ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅದಕ್ಕಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದ. ನೆಕ್ಸ್ಟ್ ಟೈಮ್ ಕೊಡ್ಬೋದಿತ್ತಲ್ಲ. ಸರ್, ನನ್ನ ಅಪ್ಪ ನನ್ನ ಜೊತೆ ಇವಾಗ ಇಲ್ಲ, ತೀರಿ ಹೋಗಿದ್ದಾರೆ. ಆದ್ರೆ ಅವ್ರು ಹೇಳಿದ ಮಾತುಗಳೆಲ್ಲ ನನ್ನ ಜೊತೆನೇ ಇದೆ. ಅವ್ರು ಹೇಳ್ತಾ ಇದ್ರು, ಬೇರೆಯವ್ರ ಪಾಲಿನ ದುಡ್ಡು ಜಾಸ್ತಿ ಹೊತ್ತು ನಮ್ಮ ಕೈಯಲ್ಲಿ ಇರಬಾರ್ದಂತೆ. ಅದೇವರೆಲ್ಲ ನೋಡ್ತಾ ಇರ್ತಾನಲ್ವಾ. ಚೋಟು, ಅಂಗಡಿ ನೋಡ್ಕೊಂಡು ನಾನು ಹೋಗಿ ಬರ್ತೀನಿ ಈಗ. ಅಪ್ಪಿ, ಆ ಟೊಮೆಟೊನ ಆ ಕಡೆ ಇಡು. ಅಣ್ಣ, ಮೊನ್ನೆ ಚೇಂಜ್ ಕೊಡುವಾಗ 300 ರೂಪಾಯಿ ಜಾಸ್ತಿ ಬಂದಿತ್ತು. ಅವತ್ತೇ ನಂಗೆ ಗೊತ್ತಾಗಿತ್ತು, ಆದ್ರೆ ಕೂಡ ನಾನು ಬರ್ಲಿಲ್ಲ. ಸಾರಿ, ತಪ್ಪಿಟ್ಕೊಳ್ಬೇಡಿ. ಮತ್ತೆ ಇವತ್ತಕ್ಕೆ ಬಂದಿದ್ಯಾ? ಬೇರೆಯವ್ರ ಪಾಲಿನ ದುಡ್ಡು ಜಾಸ್ತಿ ಹೊತ್ತು ನಮ್ಮ ಕೈಯಲ್ಲಿ ಇರಬಾರ್ದು. ಆ ದೇವ್ರು ನೋಡ್ತಾ ಇರ್ತಾನಲ್ವಾ. ಅಪ್ಪಿ, ಅಂಗಡಿ ನೋಡ್ಕೊ, ನಾನು ಸ್ವಲ್ಪ ಇವಾಗ ಬರ್ತೀನಿ, ಅರ್ಜೆಂಟ್ ಬರ್ತೀನಿ. ರೀ, ಎಲ್ಲಿಗೆ ಅಷ್ಟು ದುಡ್ಡು ತಗೊಂಡು ಹೋಗ್ತಾ ಇದ್ದೀರಾ? ನನ್ನ ಫ್ರೆಂಡ್ ಒಬ್ಬಿದ್ದ, ಅವನ ಹತ್ರ ನಾನು 50,000 ಸಾಲ ಇಸ್ಕೊಂಡಿದ್ದೆ. ಇವಾಗ ಅವ್ನು ತೀರ್ಕೊಂಡಿದ್ದಾನೆ. ಅದಾದಮೇಲೆ ಆ ಕಾರಣ ಹೋಗಲೇ ಇಲ್ಲ. ಅವ್ರು ಇಬ್ಬರು ಮಕ್ಕಳು ಬೇರೆ ಇದ್ದಾರೆ. ಎಷ್ಟಾದರೂ ಬೇರೆಯವ್ರ ದುಡ್ಡು ನಮ್ಮ ಕೈಲಿ ಇರಬಾರ್ದು. ಎಲ್ಲನೂ ಆ ದೇವ್ರು ನೋಡ್ತಾ ಇರ್ತಾನಲ್ಲ. ಅಣ್ಣ, ಎಡಿಟಿಂಗ್ ಕ್ಲಾಸ್ ಜಾಯ್ನ್ ಆಗ್ಬೇಕಲ್ಲ, ನಾಳೆ ಒಳಗಡೆ 15,000 ಫೀಸ್ ಕಟ್ಬೇಕು. ಏನ್ ಮಾಡಿ? ನಾಳೆ ಒಳಗಡೆ ಆಗ್ಬೇಕಾ? ನೋಡೋಣ, ನಾನು ಟ್ರೈ ಮಾಡ್ತೇನೆ. ದೇವ್ರಿದ್ದಾನಲ್ಲ. ಮಗನೇ, 50,000 ದುಡ್ಡಿದೆ. ನನ್ನ ಅಪ್ಪ ಇರುವಾಗ ನಾನು ಸಾಲ ಇಸ್ಕೊಂಡಿದ್ದೆ. ಒಂದಂತೂ ನೆನ್ಪಿಟ್ಕೊ ಮಗನೆ, ಜೀವನದಲ್ಲಿ ಯಾವತ್ತೂ ಕೂಡ ಬೇರೆಯವ್ರ ವಸ್ತಿಗಾಗ್ಲಿ ದುಡ್ಡಿಗಾಗ್ಲಿ ಆಸೆ ಪಡಕ್ ಹೋಗ್ಬಾರ್ದು. ಅದರಿಂದ ಯಾವತ್ತೂ ನಮ್ಗೆ ಒಳ್ಳೇದಾಗಲ್ಲ. ಆ ದೇವ್ರು ಎಲ್ಲಾನು ನೋಡ್ತಾ ಇರ್ತಾನೆ.